ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಿಗ್ ಬಾಸ್ನ ಪ್ರೊಮೋ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇವತ್ತು ವೀಕೆಂಡ್ ವಿತ್ ಸುದೀಪ್ ಆ ಎಪಿಸೋಡ್ ಇರುತ್ತೆ, ಸಂಡೇ ಎಪಿಸೋಡು. ಸೊ ಇವತ್ತಿನ ಎಪಿಸೋಡಲ್ಲಿ ಯಾರು ರಕ್ಷಿತಾ ಅವ್ರು ನೆನ್ನೆ ಎಂಟ್ರಿ ಕೊಟ್ಟರು ಅಲ್ವಾ ಸ್ಟೇಜ್ಗೆ, ಅವ್ರು ಇವತ್ತು ಮನೆ ಒಳಗೆ ಹೋಗಿರ್ತಾರೆ. ಸೊ ಅದ್ರದ್ದು ಎಪಿಸೋಡ್ ಕಂಪ್ಲೀಟಾಗಿ ಇರುತ್ತೆ. ಸೊ ಇವತ್ತು ಪ್ರೊಮೋ ಕೂಡ ಅಷ್ಟೇ ಅದೇ ಬಂದಿರೋದು ಇವಾಗ. ಸೊ ರಕ್ಷಿತಾ ಅವರು ಮನೆ ಒಳಗಡೆ ಹೋಗಿದ್ದಾರೆ. ಒಳಗಡೆ ಹೋಗಾದ್ಮೇಲೆ ಎಲ್ಲರ ರಿಯಾಕ್ಷನ್ ಹೇಗಿದೆ, ಸೊ ಅವ್ರು ಏನೆಲ್ಲ ಮಾತಾಡ್ತಿದ್ದಾರೆ ಅಂತೆಲ್ಲ ಈ ಒಂದು ಪ್ರೊಮೋ ಅಲ್ಲಿ ಅವ್ರು ತೋರಿಸಿರುವಂಥದ್ದು. ಸೊ ಫಸ್ಟು ಎಂಟ್ರಿ ಆದ ತಕ್ಷಣ ಖಂಡಿತವಾಗ್ಲೂ ಎಲ್ಲರಿಗೂ ಶಾಕ್ ಆಯಿತು. ಯಾಕೆ ಅಂತಂದರೆ ಮೊದಲನೇ ದಿನವೇ ಹೋಗಾಯಿತು, ಮತ್ತೆ ಏನು ರೀ ಎಂಟ್ರಿ ಎಲ್ಲ ತೊಗೊಳ್ಳೋ ಸೀನ್ ಇಲ್ಲ ಅಂತ ಅನಿಸ್ತು ಜಾಸ್ತಿ ಜನಕ್ಕೆ. ಯಾಕಂದರೆ ಅವಾಗೇ ಕರೆಸ್ಕೋಬೋದಿತ್ತು, ಒಂದು ವಾರ ಆದಮೇಲೆ ಯಾರೂ ಕರೆಸಲ್ಲ ಅನ್ನೋವಂಥದ್ದು ಎಲ್ಲರ ತಲೆಯಲ್ಲಿ ಕೂತಿದ್ದಿತ್ತು. ಬಟ್ ಇವಾಗ ರಕ್ಷಿತಾ ಅವ್ರು ಬಂದಿದ್ದು ಖಂಡಿತವಾಗ್ಲೂ ಎಲ್ಲರಿಗೂ ಶಾಕ್ ಆಯಿತು ಸ್ವಲ್ಪ. ಅದಾದಮೇಲೆ ಅವ್ರು ಬಂದು ಒಬ್ಬೊಬ್ಬರಿಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ, ಒಬ್ಬೊಬ್ಬರ ಜೊತೆ ಮಾತಾಡಿಸ್ತಾರೆ. ಅವರೊಂದು ಸ್ವಲ್ಪ ಇವಾಗ ರಿವೆಂಜ್ ಒಂದು ಮೂಡಲ್ಲೇ ಬಂದಿರೋದು. ಸೊ ಅದು ಅವ್ರ ಮಾತಲ್ಲೇ ಗೊತ್ತಾಗುತ್ತೆ ನಮಗೆ. ಅದಾದಮೇಲೆ ಮತ್ತೆ ಸಂಡೇ ಎಪಿಸೋಡ್ಗೆ ಎಲ್ಲರೂ ರೆಡಿಯಾಗಿ ಕುತ್ಕೊತಾರೆ. ಸುದೀಪ್ ಸರ್ ಕೂಡ ಬರ್ತಾರೆ. ಆವಾಗ ಮಾತಾಡೋಕ್ಕೆ ಶುರು ಮಾಡಿದಾಗ ರಕ್ಷಿತಾ ಅವರು ಒಬ್ಬೊಬ್ಬರ ಬಗ್ಗೆನೇ ಹೇಳ್ತಿರ್ತಾರೆ. ದಟ್ ಅಲ್ಲಿ 3 ಜನ ಇದ್ದರು. ಒಬ್ಬರು ಮಾಳು ಅವರು, ಸ್ಪಂದನ ಅವರು, ಹಾಗೆ ರಕ್ಷಿತಾ ಅವರು. 3 ಜನದ ಆಪ್ಷನ್ ಇದ್ದಾಗ ರಕ್ಷಿತಾ ಅವ್ರನ್ನ ಮಾತ್ರ ಹೊರಗಡೆ ಕಳಿಸ್ತಾರೆ, ಹಾಗೆ ಸ್ಪಂದನ ಅವ್ರನ್ನ ಮತ್ತು ಬಾಳು ಅವ್ರನ್ನ ಉಳಿಸ್ಕೊತಾರೆ ಅಲ್ಲಿ. ಬಟ್ ಏನಕ್ಕೆ ನನ್ನನ್ನು ಹೊರಗಡೆ ತೆಗೆದ್ರು, ನನಗಿನ್ನೂ ಪೊಟೆನ್ಷಿಯಲ್ ಇತ್ತೇನೋ, ಅವ್ರನ್ನ ಏನಕ್ಕೆ ಉಳಿಸ್ಕೊಂಡ್ರು, ಈ ಥರ ಎಲ್ಲ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಹಾಗೆ ಪ್ರತಿಯೊಂದು ಡಿಸಿಷನ್ ತೊಗೋಬೇಕಂದ್ರೂ ಅದರೊಳಗೆ ನ್ಯಾಯ ಅನ್ನೋದಿರಬೇಕು. ಜಸ್ಟ್ ಬಿಕಾಸ್ ಕೆಲವೊಬ್ಬರು ಸೆಲೆಬ್ರಿಟೀಸ್ ಆಗಿರ್ತಾರೆ ಅಥವಾ ಏನೋ ಒಂದು ಬೇರೆ ಕಡೆಯಿಂದ ಹೆಸರು ಮಾಡ್ಕೊಂಡು ಬಂದಿದ್ದಾರೆ, ನಾವು ಇನ್ನೂ ಬೆಳೀತಾ ಇರೋರನ್ನ ಈ ಥರ ನಮಗೆ ಕೆಪಾಸಿಟಿ ಇಲ್ಲ ಅಂತ ಹೊರಗಡೆ ಕಳಿಸೋದು ತಪ್ಪು ಅದು ಅಂತ ಇಲ್ಲಿ ರಕ್ಷಿತಾ ಅವರು ಮಾತಾಡ್ತಿದ್ದಾರೆ. ಅದಾದಮೇಲೆ ಸುದೀಪ್ ಸರ್ ಕೂಡ ಒಂದು ಕ್ವಶನ್ ಕೇಳಿದ್ರು, ಇದೇ ಥರ ನಿಮಗೇನಾದರೂ ಒಂದು ಚಾಯ್ಸ್ ಕೊಟ್ಟು ಯಾರನ್ನಾದರೂ ಮನೆಯಿಂದ ಹೊರಗಡೆ ಹಾಕಬೇಕು, ವೋಟ್ ಮಾಡಿ ಅಂತಂದರೆ ನೀವು ಯಾರಿಗೆ ಮಾಡ್ತೀರಾ ಅಂತ ಹೇಳಿದಾಗ ರಕ್ಷಿತಾ ಅವರು ಇಡೀ ಮನೆ ಅಂತ ಹೇಳ್ತಾರೆ. ಅಂದರೆ ಮನೇಲಿ ಎಲ್ಲರೂ ಯಾರೆಲ್ಲ ಇದ್ದಾರೆ ಎಲ್ಲರನ್ನೂ ವೋಟ್ ಮಾಡಿಬಿಟ್ಟು ನಾನು ಮನೆಯಿಂದ ಹೊರಗಡೆ ಹಾಕ್ತೀನಿ, ಯಾರೂ ಇಲ್ಲಿರೋಕ್ಕೆ ಡಿಸರ್ವಿಂಗ್ ಇಲ್ಲ ಅಂತ ಇಲ್ಲಿ ರಕ್ಷಿತಾ ಅವರು ಹೇಳೋವಂಥದ್ದು. ಸೊ ಇದ್ರೊಳಗೆ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ ರಕ್ಷಿತಾ ಅವರು ಫುಲ್ ರಿವೆಂಜ್ ಮೋಡಲ್ಲಿದ್ದಾರೆ. ಸೊ ಸ್ವಲ್ಪ ಚೆನ್ನಾಗೇ ನೋಡ್ಕೊಂಡ್ಬಂದಿದ್ದಾರೆ ಬಿಗ್ ಬಾಸ್ನ, ಯಾವ ಥರ ಆಡಬೇಕು, ಇಲ್ಲಿ ಮಾತಾಡಿದ್ರೇ ನಿಲ್ಲೋದು, ಸುಮ್ಮನೆ ಎಲ್ಲದಕ್ಕೂ ಆಕ್ಸೆಪ್ಟ್ ಮಾಡ್ಕೊಂಡು ಹೋದರೆ ಈ ಮನೇಲಿ ಉಳಿಯೋಕ್ಕಾಗೋದಿಲ್ಲ ಅನ್ನೋದು ರಕ್ಷಿತಾ ಅವ್ರಿಗೆ ಈಗ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಸೊ ಆ ಕಾರಣದಿಂದ ಸ್ಟೇಜ್ ಮೇಲೆ ಇದ್ದಾಗಿಂದನೂ ಅಷ್ಟೇ ಇಲ್ಲಿ ತನಕನೂ ಅವ್ರು ಮಾತಾಡ್ತಾನೆ ಬಂದಿದ್ದಾರೆ. ಸೊ ನನಗನ್ಸುತ್ತೆ ರಕ್ಷಿತಾ ಅವರು ಇದೇ ಥರ ಹೋದರೆ ಖಂಡಿತವಾಗ್ಲೂ ಇನ್ನೂ ಜನಮನ ಮನಸ್ಸನ್ನೆಲ್ಲ ಗೆಲ್ತಾರೆ. ಹಾಗೆ ಬಿಗ್ ಬಾಸ್ ಮನೇಲಿ ಕೂಡ ಇನ್ನು ಲಾಂಗರ್ ಟೈಮ್ ತನಕ ಅವರು ಇರ್ತಾರೆ ಅಂತ ಅನಿಸುತ್ತೆ. ಸೊ ನಿಮ್ಗೇನು ಅನಿಸುತ್ತೆ ರಕ್ಷಿತಾ ಅವ್ರ ಬಗ್ಗೆ, ಮತ್ತು ಎಷ್ಟು ಜನಕ್ಕೆ ಅವ್ರು ಬಂದಿದ್ದು ಖುಷಿ ಆಯಿತು ಅಂತ ಹೇಳಿ. ಯಾಕಂದರೆ ನಾನು ಸಾಕಷ್ಟು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ, ತುಂಬ ಜನ ಇಷ್ಟಪಟ್ಟರು, ತುಂಬ ಜನ ಖುಷಿ ಆಯಿತು ರಕ್ಷಿತಾ ಅವ್ರು ವಾಪಸ್ ಬರ್ತಾ ಇರೋಂಥದ್ದು. ಸೊ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಅವ್ರ ಆಟ ಕೂಡ ಹಾಗೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಮತ್ತು ಈ ಸತಿ ಬಿಗ್ ಬಾಸ್ ಕಂಪ್ಲೀಟಾಗಿ ಬೇರೆ ಥರನೇ ಇದೆ. ಒಂದು ಬ್ಯಾಚ್ ಪೀಪಲ್ ರೆಡಿ ಆಗಿದ್ದಾರೆ ಅಂತಂದರೆ ಅದು ಜೋಕ್ ಅಲ್ಲ. ಸೊ ತುಂಬಾ ರಿಪ್ಲೇಸ್ಮೆಂಟ್ಸ್ ಮಾಡೋದಿದೆ, ತುಂಬ ಎಕ್ಸ್ಪೆಕ್ಟೆಡ್ ಅಲ್ಲಿರೋವಂಥದ್ದನ್ನ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಯಾವ ಥರ ಏನೇನೆಲ್ಲ ಮಾಡ್ತಾರೆ ಅಂತ. ಸೊ ಇದು ಇವತ್ತಿನ ಪ್ರೋಮೋ ರಿವ್ಯೂ ಆಗಿತ್ತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಯಾರು ಔಟ್ ಆಗಿರೋದು ಅಂತ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಮಿಸ್ ಮಾಡಿಲ್ದಂಗೆ ವೀಡಿಯೋನ ನೋಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಹೇಳ್ತಾನೆ ಟೇಕ್ ಕೇರ್, ಬಾಯ್.